ಕ್ಷೇತ್ರದಲ್ಲಿ ಕೊಟ್ಟಿರೋದು ಬೇರೆ. ಸೊ ಹೀಗಾಗಿ ನಾನು ಕೇವಲ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡಿಲ್ಲ, ನಾನು ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ, ಒಬ್ಬ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದ್ದೇನೆ, ಒಬ್ಬ ಸಮಾಜ ಸೇವಕನಾಗಿ ಕೆಲಸ ಮಾಡಿದ್ದೇನೆ. ಅದರಿಂದ ನನ್ನ ಈ ಸಾಧನೆಯ ಮಿತಿ ಕೇವಲ ರಾಜ್ಯಕ್ಕೆ ಸೀಮಿತವಾಗಿರಬಾರ್ದು, ಇಡೀ ರಾಷ್ಟ್ರಕ್ಕೆ ಇದು ಎಲ್ಲೋ ಒಂದು ಕಡೆ ಕೊಡುಗೆ ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ. ನಾನು ರಾಜಕೀಯ ಮಾಡಲು ಈ ರಾಜಕೀಯಕ್ಕೆ ಬಂದಿಲ್ಲ, ರಾಜಕೀಯದಲ್ಲಿ ರಾಜಕೀಯ ಇಲ್ಲ. ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದರೂ ಕೂಡ ನಾನು ರಾಜಕೀಯ ಮಾಡೋದಿಲ್ಲ. ಸೊ ಇದನ್ನು ಸಾಧನೆಯ ವೇದಿಕೆಯಾಗಿ ಉಪಯೋಗಿಸ್ಕೊತೀನಿ ಸರ್. ಹಾಗೆ ಈಗ ಫಸ್ಟ್ ರಿಯಾಕ್ಷನಲ್ಲಿ ಹೇಳೋದಾದರೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲುವ ನಿರೀಕ್ಷೆ ಅಂತ ಒಂದು ಅಂದಾಜು ನಿಮ್ಮಲ್ಲಿ? ಮತಗಳ ಅಂತರ ಹೇಳೋದಕ್ಕಿಂತ ನಾನು ಅಂದ್ಕೊಳ್ಳೋದು ಗೆಲುವು ಖಚಿತ ಅಂತ ಹೇಳ್ತೇನೆ. ಗೆಲುವು ಖಚಿತ, ಅಂತರ ಅದು ಈಗಲೇ ಹೇಳೋಕ್ಕಾಗಲ್ಲ. ಓಕೆ, ಹೈಕಮಾಂಡ್ ನಾಯಕರು ಯಾರೆಲ್ಲ ತಮ್ಮನ್ನು ಸಂಪರ್ಕ ಮಾಡಿದರು? ಕೊನೆ ಪ್ರಶ್ನೆ. ಅಲ್ಲ, ಇನ್ನೂ ಏನಿಲ್ಲ, ಅದನ್ನೆಲ್ಲ ಹೈಕಮಾಂಡ್ ನಾಯಕರು ನಮ್ಮ ಕುಮಾರಸ್ವಾಮಿಯವ್ರನ್ನ ಸಂಪರ್ಕ ಮಾಡಿದ್ದಾರೆ, ಸನ್ಮಾನ್ಯ ದೇವೇಗೌಡರನ್ನ ಸಂಪರ್ಕ ಮಾಡಿದ್ದಾರೆ. ಸೊ ನಮ್ಮನ್ನು ಇನ್ನು ಮುಂದಿನ ದಿನಗಳಲ್ಲಿ ಸಂಪರ್ಕ ಮಾಡ್ಬೋದು. ಹೈಕಮಾಂಡ್ ನಾಯಕರ ಜೊತೆ ತಾವೇನಾದ್ರು ಮಾತಾಡಿದ್ರಿ? ಇನ್ನೂ ಮಾತಾಡಿಲ್ಲ, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾನು ಡಾಕ್ಟರ್ CN ಮಂಜುನಾಥ್ ಅವರ ಮಾತು. ನಾನು ವೈದ್ಯಕೀಯವಾಗಿ ಅಷ್ಟೇ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಜನರ ಸೇವೆಗೆ ನಾನು ಮುಂದಾಗಿರ್ತಕ್ಕಂಥದ್ದು. ಇನ್ನು ರಾಜಕೀಯ ವಲಯದಲ್ಲಿ ಸಾಕಷ್ಟು ಅವಕಾಶಗಳು ಇರೋದರಿಂದ ನಾನು ಜನರ ಸೇವೆ ಮಾಡೋದಕ್ಕೆ ಹೀಗಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಅಂತಕ್ಕಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.